ಸೇಫ್ಟಿ. ಸೊ ಗೈಸ್, ಒಂದು ಚಿಕ್ಕ ಸೀನ್. ಮುಂದೆಗಡೆ ಇರೋರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂತ ಪೊಲೀಸ್ ಹಿಡಿದ್ಬಿಟ್ಟು ಎಷ್ಟು ಮಗ 500 ರೂಪಾಯಿ 1000 ರೂಪಾಯಿ ಕೇಳ್ದ. 1000 ರೂಪಾಯಿ ಕೊಡ್ಬೇಕಂತ ಈಗ. ರೂಪಾಯಿ ಅದು ಕೋರ್ಟ್ ಫೈನು. ಅದು 500 ರೂಪಾಯಿ ಅವ್ನಿಗೆ ಲಂಚ ಕೊಡ್ಬೇಕು. ಇವಾಗ ನಮ್ಮ ಹುಡುಗ ಅಲ್ಲಿಂದ ಡ್ರಾ ಮಾಡ್ಕೊಂಡ್ ಬರ್ತಾವನು. 1.5 ಕೊಡ್ಬೇಕಾ? ಅಲ್ಲ, 1000 ರೂಪಾಯಿ ಫೈನ್ ಕಟ್ಟಬೇಕಾಗಿತ್ತು. ಇಲ್ಲ ಇವನ್ ಜೇಬ್ಗೆ 500 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ. ಬೆಂಗಳೂರಲ್ಲೇ 500 ರೂಪಾಯಿ ಅಲ್ಲ ಬ್ರೋ ಸೀಟ್ ಬೆಲ್ಟಿಗೆ? ಇಲ್ಲ 1000 ರೂಪಾಯಿ. 1000 ರೂಪಾಯಾ? ಅದು ಸೆಂಟ್ರಲ್ ಇಲ್ಲ 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 ಅಲ್ಲೇ ಅವನ ಹತ್ರನೇ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿದ್ದೀವಿ ಆಗ್ರಾಗೆ. ರಾತ್ರಿ ಜೈಪುರಿಂದ ಹೊರಟು ಬೆಳಿಗ್ಗೆನೆ ನಮಗೆ ಸನ್ರೈಸ್ ಟೈಮಲ್ಲಿ ತಾಜ್ ಮಹಲ್ನ ನೋಡಬೇಕು ಅನ್ನೋದಿತ್ತು. ಅದಕ್ಕೆ ಟೈಮ್ ಇನ್ನ 5:40. ವಿ ಆರ್ ರಶಿಂಗ್ ಟುವರ್ಡ್ಸ್ ತಾಜ್ ಮಹಲ್ ಯೂಶ್ವಲಿ ಸನ್ರೈಸ್ ಮತ್ತು ಸನ್ಸೆಟ್ ಟೈಮ್ನ ನೋಡಿಕೊಂಡು ಓಪನಿಂಗ್ ಟೈಮ್ ಇರುತ್ತೆ ಯೂಶ್ವಲಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಲಾಂಗರ್ ಡೇಸ್. ಸೊ 5:30 ಟು ಈವ್ನಿಂಗ್ 7 ತನಕ ಓಪನ್ ಇರ್ಬೋದೇನೋ ತಾಜ್ ಮಹಲ್. ಸೊ 5:40 ಆಲ್ರೆಡಿ ಆಗಿದೆ. ವಿ ವಾಂಟೆಡ್ ಟು ಅವಾಯ್ಡ್ ಕ್ರೌಡ್ ಆ್ಯಂಡ್ ತುಂಬ ಬಿಸಿಲಿದ್ದಾಗ ಹೋಗೋದು ಬೇಡ, ಬಿಕಾಸ್ ತುಂಬ ಸುಸ್ತಾಗುತ್ತೆ ಅಂತ ಅಂದ್ಕೊಂಡು ಬೆಳಿಗ್ಗೆ ಬೇಗ ಬಂದಿದ್ವಿ. ಬೈಯವ್ರು ಫುಲ್ಲು ರಚ್ಗೆದ ಗಾಡಿ ಓಡಿಸ್ತವ್ರೆ. ದಿಸ್ ಇಸ್ ಓಲ್ಡ್ ಆಗ್ರಾ ಸಿಟಿ. ಲಿಟ್ರಲಿ ಬ್ರೋ ಇಸ್ ಲಾಕ್ಡ್ ಇನ್. ಫುಲ್ ಲಾಕ್ ಇನ್ನ ಗಾಡಿ ಹೊಡಿತಾರೆ. ಲಿಟ್ರಲಿ ಬ್ರೋ ಇಸ್ ನಾಟ್ ಇವನ್ ಸ್ಮೈಲಿಂಗ್. ಸೊ ರಾತ್ರಿ ಹತ್ತತ್ರ 12:30 1 ಗಂಟೆ ಟೈಮಲ್ಲಿ ಹೊರಟಿದ್ವಿ ಜೈಪುರಿಂದ. ಇವಾಗ 5:40. ವಿ ಆರ್ ಇನ್ ಓಲ್ಡ್ ಆಗ್ರಾ ಸಿಟಿ. ಇಟ್ಸ್ ನಾಟ್ ಆಗ್ರಾ ಸಿಟಿ, ಇಟ್ಸ್ ಕೈಂಡ್ ಆಫ್ ಸ್ಲಮ್ ಥರನೇ ಇದೆ. ತಮಾಷೆ ಮಾಡ್ತಿಲ್ಲ. ಐ ಮೀನ್ ಕಾಮನ್ ಮ್ಯಾನ್, ವರ್ಲ್ಡ್ಸ್ ಏನಂತಾರೆ ವಂಡರ್ ಇದೆ ಇಲ್ಲಿ, 1 ಆಫ್ ದಿ 7 ವರ್ಲ್ಡ್ ವಂಡರ್ಸ್. ಬಟ್ ಅದ್ರ ಸುತ್ತ ಇರೋ ಏರಿಯಾ ನೋಡ್ಬಿಟ್ರೆ ನೀವು ಸೈಕ್ ಆಗ್ಬಿಡ್ತೀರಾ. ನೋಡ್ಕೊಂಡು ಹೋಗ್ಲಿ. ಅವ್ರೂರು ಬ್ರೋ, ನಾವೇನ್ ಹೇಳಿದ್ರೆ ಅವ್ರು ಕೇಳ್ತಾರ? ಅದೇ ನೀವು ನಮ್ಮೂರಿಗೆ ಯಾಕೆ ಬಂದಿ, ಪ್ರಾಬ್ಲಮ್ ಇಲ್ಲ ಅಂದ್ರೆ ನಡಿ ಮನೆಗೆ ಅಂತ ನಮ್ಗೆ ಬೈತಾರೆ. ಅದು UP-ಯಲ್ಲಿ ಇದೆಯಾ ನೀನು? UP-ಯಲ್ಲಿ ನಾವು ಆರ್ಗ್ಯೂ ಮಾಡಕ್ ಆಗಿ ನಿಲ್ಸಿ ಬೈ ನೋಡಿ, ಅವೆಲ್ಲ ಬೈ ನೋಡಿ. UP-ಯಲ್ಲಿ ಡ್ರೈವ್ ಮಾಡ್ತಾವ್ರೆ, ಕೈಯೆಲ್ಲ ತೋರ್ಸ್ಕೊಂಡು ಡ್ರೈವ್ ಮಾಡ್ತಾವ್ರೆ. Yes, we are almost there. 2.6 kilometers, 5 minutes ತೋರಿಸ್ತಾ ಇದೆ. ETA 5:46 AM ತೋರಿಸ್ತಾ ಇದೆ. Yes, come on, you can do it, man. ಆಮೇಲೆ ತಾಜ್ ಮಹಲ್ದು ಯೂಶುವಲ್ ಟಿಕೆಟ್ ಪ್ರೈಸ್ ಒಂದು 50 ರೂಪಾಯಿ. ಬಟ್ ಸನ್ರೈಸ್ ಸನ್ಸೆಟ್ ಟೈಮಲ್ಲಿ 200 ರೂಪಾಯಿ ತಗೋತಾರಂತೆ. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಐ ಮೀನ್ ಹತ್ರದಿಂದ ಬಂದಿದ್ರು ಇದೇ ಕೊಡ್ತಾ ಇದ್ವಿ, ಏನು ಮಾಡೋಕ್ಕಾಗಲ್ಲ. ಸುಸ್ತಾಗ್ಬಿಡುತ್ತೆ ಗುರು. ಬಿಸಿಲಿದಾಗ ನಡಿಬೇಕಾದ್ರೆ ಸಖತ್ತಾಗಿದೆ. ಇವತ್ತು ಸನ್ರೈಸ್ ಕೂಡ ಸಖತ್ತಾಗಿದೆ. ಇವತ್ತು ಡೆಲ್ಲಿ ಅಂತೀನಿ, ಆಗ್ರಾದಲ್ಲಿ AQI ಬೇರೆ ಸಖತ್ತಾಗಿದೆ ನೋಡಿ. ಆಗ್ರಾ ಫೋರ್ಟ್ ಮುಂದೆ ಶಿವಾಜಿ ಸ್ಟ್ಯಾಚು ಹಾಕಿದ್ದಾರೆ. ವೆರಿ ನೈಸ್ ಗುರು. ಇದ್ರಿಗಿಂತ ನಿಮ್ಮ ಎನಿಮಿ ಅವ್ರು ಕಟ್ಸಿರೋ ಫೋರ್ಟ್ ಮುಂದೆ ನಿಮ್ಮ ಸ್ಟ್ಯಾಚು ಎಲ್ಲ ಚೇಂಜ್ ಮಾಡ್ಕೊಂಡು, ಓ ಮೈ ಗಾಡ್, ಇನ್ನ ಎಷ್ಟೊಂದು ಕೆಲಸ ಇದೆ ಮಾಡೋದು. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ತಾಜ್ ಮಹಲ್ ಹತ್ರ ಬಂದಾಯ್ತು. ಇಲ್ಲೇ ಇದೆ ನೋಡು ಬಾತ್ರೂಮ್. ಬೇಗ ಹೋಗು. ಇಲ್ಲಿಗೆ ಬಂದು ಗಾಡಿನ ಚಾರ್ಜ್ ಹಾಕಿ ಭಯ್ಯ ಕರ್ಕೊಂಡು ಹೋಗ್ತಾವ್ರೆ. ಭಯ್ಯ ಮೇರಾ ಯೂಟ್ಯೂಬ್ ಚಾನಲ್ है, सबको बोलो सब्सक्राइब करो, लाइक करो, शेयर करो. लाइक करो शेयर. ಇವಾಗ ಎಲ್ಲ ಆಯಿತು, ರೆಡಿ ಆಯಿತು. ಐ ನೋ ಐಮ್ ವೇರಿಂಗ್ ದ ಸೇಮ್ ಶರ್ಟ್ ಆಸ್ ಯೆಸ್ಟರ್ಡೇ ಬಿಕಾಸ್ ಐ ಟ್ರಾವೆಲ್ ಲೈಟ್, ಸೊ ಐ ಡೋಂಟ್ ಮೈಂಡ್. ಸೊ ನಾವೇ ಬಂದಿದ್ದೆ ತಾಜ್ ಮಹಲ್ ಒಳಗೆ. ಇಲ್ಲಿ ತುಂಬ ಸ್ಟ್ರಿಕ್ಟ್ ಚೆಕಿಂಗ್ ಇರುತ್ತೆ. ಕ್ಯಾಮ್ರಾಸ್ ಅಲೌಡ್ ಇದೆ, ಬಟ್ ಟ್ರೈಪಾಡ್ಸ್ ಆಗಲಿ ಸೆಲ್ಫಿ ಸ್ಟಿಕ್ಸ್ ಆಗಲಿ ಏನೂ ಅಲೌಡ್ ಇಲ್ಲ. ನೋಡಿ ಇಲ್ಲಿ ಫುಲ್ ಚೆಕಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಅವ್ನು ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ ಏನೇನಿದೆ ಅಂತ. ತಾಜ್ ಮಹಲ್ ಕಾಂಪ್ಲೆಕ್ಸ್ ಒಳಗಿದ್ದೀವಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ಲೋಕಲ್ ಗೈಡ್ನ ತಗೊಂಡು, ಯೂಶ್ವಲಿ ಎಲ್ಲ ಕಡೆ ಗೈಡ್ದು ಫಿಕ್ಸ್ ರೇಟ್ ಇರುತ್ತೆ, ಬಿಕಾಸ್ ಅದು ಯೂಶ್ವಲಿ ASIಯಿಂದ ಇರುತ್ತೆ, ಇಲ್ಲ ಏನೋ ಆ ಥರ ಏನಾದ್ರು ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಆಗಿರೋದ್ರಿಂದ. ಸೊ ಅಷ್ಟೇ, ಬೇರೆ ಏನಿಲ್ಲ. ಚೆಕಿಂಗ್ ಎಲ್ಲ ಆಗಿದೆ. ಟ್ರೈಪಾಡ್ ಎಲ್ಲ ಅಲೌಡ್ ಇಲ್ಲ, ಬೇರೆ ಈ ಮೈಕ್ ಎಲ್ಲ ಅಲೌಡ್ ಇಲ್ಲ. ಆಮೇಲೆ ಈ ಚಿವಿಂಗಮ್ ಚಾಕ್ಲೇಟ್ ಅಂಥವೆಲ್ಲ ಏನೂ ಅಲೌಡೇ ಇಲ್ಲ ಇಲ್ಲಿ. ಬೇಕಾದ್ರೆ ಒಳಗೆ ತಗೋಬೋದು ಅನಿಸುತ್ತೆ. ಏನಾಯ್ತು? ಫುಲ್ ನೆಕ್ಸ್ಟ್ ಲೆವೆಲ್ ಚೆಕಿಂಗ್ ಮಾಡಿದ್ರು. ಲೈಕ್ ಒಂದು ಸೆಟ್ಟು ತೇಜಸ್ ಶಿಟ್ ಇನ್ ಇಸ್ ಪ್ಯಾಂಟ್ಸ್. ಈಗ ನಮ್ಮ ಮಮ್ಮಿತ್ತು ಕಳ್ಳಾಟ ಆಡ್ಬಿಟ್ಟು ಜಾಸ್ಟಿಕ್ ಇದೆ, ತಿಗ ಹೊಡೆದು ಕಳಿಸಿರೋರು. ಪಾಪ ತಾಂಜಾವೂರಲ್ಲಿ ಆಲ್ರೆಡಿ ಆಗಿದೆ, ನನಗೆ ತಗೊಂಡೋಗಿದೆ ನಾನು ಒಳಗೆ. 20,000 ಲೇಬರ್ ಕಂತ ಓಕೆ. भाई वो हाथ कटा था ना, वो सब फेक बात है। फेक है वो? हाँ फेक है। दा एडिड ओके, वो फेक है। फेक बात है।
ಫಸ್ಟ್ ಗ್ಲಿಮ್ಸ್ ಆಫ್ ತಾಜ್ ಮಹಲ್ ಕಾಣಿಸ್ತಾ? ये सब क्या था भैया? सर लेबर रूम। ओके, लेबर रूम में एक रूम में रहती थी 6 लेबर। ಕಳೆದೇ ಹೋಗ್ತೀರಾ, ಫಸ್ಟ್ ಲುಕ್ಕಲ್ಲಿ ಕಳೆದೇ ಹೋಗ್ತೀರಾ ನೋ ಡೌಟ್. ಗೈಡ್ ಹೇಳಿದ ಪ್ರಕಾರ ತಾಜ್ ಮಹಲ್ ಕಟ್ಟೋಕ್ಕೆ ಆವಾಗಿನ ಕಾಲದ 4 ಕೋಟಿ ಖರ್ಚಾಗಿತ್ತಂತೆ. ಇವಾಗ 4 ಕೋಟಿ ಇಟ್ಕೊಂಡು ಬೆಂಗಳೂರಲ್ಲಿ ಒಂದು ಚೆನ್ನಾಗಿರೋ ಏರಿಯಾದಲ್ಲಿ ಸೈಟು ತಗೊಳಕ್ಕಾಗಲ್ಲ ಗುರು. ಟಿಕೆಟಲ್ಲಿ 2 ಥರ ಇದೆ, ಒಂದು 50 ರೂಪಾಯಿದು, ಒಂದು 250 ರೂಪಾಯಿದು. 50 ರೂಪಾಯಿ ಅಂದರೆ ಇಲ್ಲೇ ಲಾಸ್ಟು, 250 ರೂಪಾಯಿ ಕೊಟ್ಟರೆ ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು. ಬಿಸ್ನೆಸ್ ಬೇಬಿ. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ಆಗಿದ್ದಾಗಲಿ ಹೋದರೆ ಹೋಗಲಿ ಅಂತ 250 ರೂಪಾಯಿ ಟಿಕೆಟೇ ಮಾಡಿದ್ವಿ. ಸೊ ಇಲ್ಲಿ ಇನ್ನೊಂದು ಟಿಕೆಟ್ ಚೆಕ್ ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಹೋಗೋದಾದರೆ ಯು ಟು ಹ್ಯಾವ್ ಒನ್ ಮೋರ್ ಟಿಕೆಟ್. ಇಲ್ಲಿ ಬರಬೇಕು ಅಂದರೆ ಈ ಥರ ಕವರ್ ತೊಗೋಬೇಕು. ಒಳಗಡೆ ಹೋಗಬೇಕು ಅಂದರೆ ಕೆಳಗಡೆ ಬೇಡ, ಮೇಲೆ ಹೋಗೋದಾದರೆ. ಇದು ಐಮ್ ಟಚಿಂಗ್ ತಾಜ್ ಮಹಲ್ ಮ್ಯಾನ್. ತಾಜ್ ಮಹಲ್ನ ಸ್ಪರ್ಶಿಸ್ತಿದ್ದೀನಿ ನಾನು. ವಾವ್, ಏನು ಸ್ಪೆಷಲ್ ಏನಿಲ್ಲ ನೋಡಿ. ಆ್ಯಕ್ಚುಲಿ ಇಷ್ಟೇ ಮಾರ್ಬಲ್ ಇದು. ಅದು ಮಾಡಿರೋ ರೀತಿ ಇದೆಯಲ್ಲ, ಆರ್ಕಿಟೆಕ್ಚರ್ ಇದೆಯಲ್ಲ, ನಾನು ಈ ಮೆಟೀರಿಯಲ್ ಅಷ್ಟೊಂದು ಸ್ಪೆಷಲ್ ಅಂದ್ಕೊಂಡಿದ್ದೆ. ಚಲೋ 21 प्लस्टर 21 एक फीट है तो ಮತ್ತೆ ನಮ್ಮ ಹುಡುಗನಿಗೆ ಆಮೇಲೆ ಗೇರ್ 5th ಗೇರ್ ಬಿಟ್ಟ ಅಂದ್ರೆ वाओ मैन. ಇದು ತಾಜ್ ಮಹಲ್ನ ಒಳಗಡೆ ಇದರ ತಕ್ ಬಸ್. शाहजहां मुमताज़ की जो रियल कवर है द ग्रेव, इसके 22 फुट नीचे है, इसके अंदर है। इसके अंदर है? यस, तो सीढ़ी है, नीचे जाने की सीढ़ी है। अच्छा, यस, सामने से देखिएगा डुप्लीकेट कवर है, डमी, ठीक है। ओके, इसको बंद कर लो। ಆ್ಯಕ್ಚುಲಿ ಇಲ್ಲಿ ವುಡ್ ಹಾಕಿ ಕವರ್ ಮಾಡಿರೋದು. ಮೆಟ್ಲಿದೆ ಇಲ್ಲಿ ಕೆಳಗೆ ಹೋಗೋಕ್ಕೆ. ಒಳಗಡೆ ಫೋಟೋ ಗಿಟ ಅಲೌಡ್ ಇಲ್ಲ, ಬಟ್ ಯು ಹ್ಯಾವ್ ಟು ವಿಸಿಟ್ ಮ್ಯಾನ್ ಒನ್ಸ್ ಇನ್ ಅ ಲೈಫ್ ಟೈಮ್. ಇಫ್ ಪಾಸಿಬಲ್ ಹುಣ್ಣಿಮೆ ರಾತ್ರಿ ದಿನ ವಿಸಿಟ್ ಮಾಡಿ. ಯಮುನಾ ರಿವರ್ ಇದು. ಅಲ್ಲಿ ನೋಡಿ ಫುಲ್ ಕಸ ಹೆಂಗೆ ಬಿಸಾಕಿ ಗಲೀಜು ಮಾಡ್ಬಿಟ್ಟವ್ರೆ. ಫೇಮಸ್ ಫೋಟೋಗಳನ್ನೆಲ್ಲ ನೋಡಿರ್ತೀರ, ಅಲ್ಲಿಂದನೇ ತೆಗ್ದಿರೋದು. ನೀನು ಅವಾಗ ಕೇಳ್ದಲ್ಲೇನೋ, ಅದಲ್ಲಿ ಆಗಸ್ಟ್ ಟೈಮಲ್ಲಿ ಬಂದರೆ ಯಮುನಾ ರಿವರ್ ಫುಲ್ ನೀರಿರುತ್ತೆ. ಸೊ ಯು ಕ್ಯಾನ್ ಟೇಕ್ ಅ ಬೋಟ್ ರೈಡ್. ಬೋಟಲ್ಲಿ ತಾಜ್ ಮಹಲ್ನ ನೋಡ್ಬೋದು. ಹೌದಾ? ಹಾಂ, ಎಷ್ಟಾಗುತ್ತೋ ಅಷ್ಟು ಫುಟೇಜ್ ತಗೊಬಿಡ್ಬೇಕು. ಪದೇ ಪದೇ ನಮಗೆ ನೋಡೋಕ್ಕೆ ಖುಷಿ ಅದು. ಮತ್ತೆ ರಿವೈಂಡ್ ಮಾಡಿ. ನೀವಾಗ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಥವಾ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬಂದಾಗ ಅವರು ತಾಜ್ ಮಹಲ್ ಮುಂದೆ ಕೂತ್ಕೊಂಡು ತೊಗೊಂಡಿರೋ ಫೋಟೋಗಳು ನೋಡಿರ್ತೀರ. ಅದು ಎಲ್ಲಿಂದ ಅಂತ ಕ್ವಶನ್ ಇರುತ್ತೆ ನಿಮಗೆ, ಬಿಕಾಸ್ ಅದು ಮೇನ್ ಎಂಟ್ರೆನ್ಸಿಂದ ಅಂತೂ ಅಲ್ಲ. ಇಟ್ಸ್ ಕಾಲ್ಡ್ ದ ಡಯಾನಾ, ಏನೋ ಒಂದು ಪ್ರಿನ್ಸೆಸ್ ಡಯಾನಾ ಮೇಲೆ ಹೆಸರಿಟ್ಟಿರೋ. ಬಿಕಾಸ್ ವೆನ್ ಶಿ ಹ್ಯಾಡ್ ಕಮ್ ಹಿಯರ್ ಪ್ರಿನ್ಸೆಸ್ ಡಯಾನಾ, ಅವ್ರು ಇದು ಕೂತ್ಕೊಂಡು ತೆಗೆದಿದ್ರಂತೆ ಫೋಟೋನ. ಅವಾಗಿಂದ ಅವ್ರ ಹೆಸರು ಇಟ್ಬಿಟ್ಟವ್ರೆ ಪ್ಲ್ಯಾಟ್ಫಾರ್ಮ್ಗೆ, ಪ್ರಿನ್ಸ್ ಡಯಾನಾ ಪ್ಲ್ಯಾಟ್ಫಾರ್ಮ್. ಈ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಇದ್ರ ಮೇಲೆ ಕೂತ್ಕೊಂಡು ತೆಗೆಸ್ಕೋತಾರೆ ಫೋಟೋನ. ಸೊ ಬೇಜಾರೇನು ಅಂದರೆ ಅವ್ರು ಒಂದ್ಸಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಅವ್ರ ಹೆಸರು ಇಟ್ಬಿಟ್ರಂತೆ ಅದಕ್ಕೆ. ವಾಟ್ ದ ಫಕ್ ಮ್ಯಾನ್, ಐ ಮೀನ್ ಬರೀ ಮಾರ್ಕೊಳ್ಳೋದೇ ಆಗಿದೆಯಲ್ಲ ಗುರು. 200 ವರ್ಷ ಲೂಟಿ ಮಾಡಿದ್ದಾರೆ ಅವ್ರ ಮನೆ ತಂದವ್ರು ನಮ್ಮನ್ನ. ನೋ ಯೂಸ್ ಆಫ್ ಸೇಯಿಂಗ್, ಬಟ್ ಯಾ ಬಂದರೆ ಡೆಫಿನೆಟ್ ಆಗಿ ಅಲ್ಲೇ ಕೂತ್ಕೊಂಡು ತೆಗೆಸ್ಕೊಳ್ಳಿ ಫೋಟೋನ. ಫುಲ್ ಪ್ರೀಮಿಯಮ್ ಫೀಲ್ಸ್. ಐ ಥಿಂಕ್ ದಿಸ್ ವಾಸ್ ಅಬೌಟ್ ತಾಜ್ ಮಹಲ್ ಮ್ಯಾನ್. ವಿ ಆರ್ ಇನ್ ಅ ಹರಿ. ಲಕ್ನೋಗೆ ಹೋಗಿ ಮುಟ್ಟಬೇಕು ಸಾಯಂಕಾಲ ಅಷ್ಟೇ. ಐ ಮೀನ್ ಇವತ್ತು ಸಾಯಂಕಾಲ ಅಯೋಧ್ಯೆಗೆ ಹೋಗ್ಬೇಕು ಆ್ಯಕ್ಚುಲಿ, ದರ್ಶನ ಮಾಡಬೇಕು. ಆಲ್ರೆಡಿ ಉತ್ತರ ಪ್ರದೇಶಲ್ಲಿ ಇದ್ದೀವಿ, ಮತ್ತು ತುಂಬ ಲೇಟಾಗಿದೆ. ಐ ಥಿಂಕ್ ಐ ಡೋಂಟ್ ನೋ ಇಫ್ ಐ ಆಮ್ ಡೆಲಿವರಿಂಗ್ ಆಲ್ ದ ಇನ್ಫಾರ್ಮೇಷನ್ ದ್ಯಾಟ್ ನೀಡ್ ಟು ಬಿ ಡೆಲಿವರ್ಡ್ ಅಲ್ವಾ.
ಐಮ್ ಟ್ರೈಯಿಂಗ್. ಸೊ ಹಾಗೆ ಎಕ್ಸಿಟ್ ಕಡೆಯಿಂದ ಹೋಗ್ತಾ ಇದ್ದೀವಿ. ದಿಸ್ ಈಸ್ ದ ಎಕ್ಸಿಟ್. ಸೊ ಎಸ್, ಬೇರೆ ಏನಾದ್ರು ಹ್ಯಾಪ್ನಿಂಗ್ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಹೋಪ್ ಯು ಲೈಕ್ ಇಟ್. ಎಲ್ಲರೂ ತಮ್ಸಪ್ಪ ಏನಾದ್ರು ಕೂಡ ಟ್ರೈ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು. ಏನು ರೀ ಜನರೇ, ನೋಡೋದೇನಿದೆ ತಾಜ್ ಮಹಲ್ನ. ಹೆಂಗಿದ್ರಿ? ಸೂಪರ್. ಬೈ ನೋಡಿ, ಫುಲ್ ನಡೆದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಸುಸ್ತಾಗಿ. ಬೈ ನೋಡಿ, ಫುಲ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿದ್ದಾರೆ. ಫಾರಿನ್ ನೋಡಿ ಹಾಟ್ ಅಂತ. ದಿಸ್ ವಾಸ್ ಇಟ್ ಆನ್ ಆ ವೇ ಟು ಆರಾಮಾಗಿರೋಣ ಬಿಡು. ಆನ್ ಆ ವೇ ಟು ಲಕ್ನೋ. ಈಗ ಅರ್ಜೆಂಟ್ ಅಷ್ಟೇ 5 ಅವರ್ಸ್. ಅಯೋಧ್ಯೆಗೆ ಹೋದ್ಮೇಲೆಲ್ಲ ಫ್ರೀನೇ, ಆರಾಮಾಗಿ ರೆಸ್ಟ್ ಎಲ್ಲ ಮಾಡ್ಬೋದು. ಗಾಡಿಗೆ ಒಂದು ಇದು ಹುಡ್ಕಪ್ಪ ಚಾರ್ಜಿಂಗ್ ಪಾಯಿಂಟ್ ಈಗ.